ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಬಿಕ್ಕೋಡು ಗ್ರಾಮ ಮತ್ತು ಚೋಕ್ನಹಳ್ಳಿಯ ಗ್ರಾಮಸ್ಥರು ಮಾಡುವ ಮನವಿ ಏನು ಅಂದರೆ, ಈ ಒಂದು ಜಾಗ ಏನಿದೆ ಸರ್ವೆ ನಂಬರ್ 18 ಚೋಕ್ನಹಳ್ಳಿ, ಈ ಜಾಗದಲ್ಲಿ ಸುಮಾರು 35 ವರ್ಷಕ್ಕೆ ಹಿಂದೆ ಸ್ವರ್ಣ ಅನ್ನೋರೊಬ್ಬರು ಈ ಜಾಗದಲ್ಲಿ ಈ ಜಾಗ ನಂದು ಅಂತ ಬೇಲಿ ಹಾಕ್ಕೊಂಡಿದ್ರು. ಅದಾದ ನಂತರ ಏನಾಯಿತು ಅಂದರೆ, ಅವ್ರ ಪಕ್ಕದ ಜಾಗ ಏನಿದೆ 10 ಎಕರೆ ಜಾಗ ಇದೆ, ಆ ಜಾಗನ ಸೇಲ್ ಮಾಡಿದ್ಮೇಲೆ ಈ ಜಾಗನ ಅವ್ರು ಬಿಟ್ಟಿದ್ದಾರೆ. ಈಗ ಯಾರು ಈ 35 ವರ್ಷದಿಂದ ಈ ಜಾಗದಲ್ಲಿ ಯಾರೂ ಇಲ್ಲ. ಈ ಜಾಗದಲ್ಲಿ ಬಂದು ಈ ಕಡೆ ಕಾಡಿದೆ, ಈ ಕಡೆ ಈ ಹಳೆ ಕಾಫಿ ಗಿಡದ ಕೂಳೆ ಎದ್ದು ಈಗ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ ಈ ಒಂದು 3 ಕುಂಟೆಯಲ್ಲಿ. ಅದು 3 ಕುಂಟೆ ಬಿಟ್ಟರೆ ಬಾಕಿ ಎಲ್ಲ ಜಾಗದಲ್ಲೂ ಕಾಡಿದೆ. ಈ ಜಾಗನ ಬಿಕ್ಕೋಡಲ್ಲಿ ಒಬ್ಬರು ಚಂದ್ರೇಗೌಡರು ಅನ್ನೋರು ನನಗೆ ಸೇರಬೇಕು ಅಂತ ಏನೋ ಅತಿಕ್ರಮಣ ಮಾಡಿ, ನನಗೆ ತಹಸೀಲ್ದಾರ್ ಗೊತ್ತು, ಅವ್ರು ಗೊತ್ತು, ಮಿನಿಸ್ಟ್ರು ಗೊತ್ತು, ನಾನು ಹಂಗೆ ಮಾಡ್ಕೊಬರ್ತೀನಿ, ಅಲ್ಲೋಗಿ ಮಾಡ್ಕೊಬರ್ತೀನಿ ಅಂತೆಲ್ಲ ಹೇಳಿ ಗ್ರಾಮಸ್ಥರಿಗೆ ಎದುರಿಸೋದು, ಇಲ್ಲಿ ಬಂದು ಮರ ಕತ್ತಿ ಹಿಡ್ಕೊಂಡು ಮರ ಕಡಿಯೋದು, ಬೇಲಿ ಹಾಕೋದು, ಬೇಲಿ ಕಿತ್ತಾಕೋದು. ನಾವು 2017ರಲ್ಲಿ ಏನು ಬೇಲಿ ಹಾಕಿದ್ದೀವಿ ಆ ಬೇಲಿನ ಕಿತ್ತಾಕೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಮಾಡ್ತಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಒಂದ್ಸತಿ ಪೊಲೀಸವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಜಯರಾಮ್ ಅನ್ನೋರು ಒಂದ್ಸತಿ ಸ್ಪಾಟ್ ವಿಸಿಟ್ ಮಾಡಿ ಈ ಜಾಗದಲ್ಲಿ ಯಾರೂ ಇಲ್ಲ ಅಂತ ಅವರು ರಿಪೋರ್ಟ್ ಬರೆದಿದ್ದಾರೆ. ಮಮತಾ ಮೇಡಮ್ 4 ವರ್ಷ ಮುಂಚೆ ತಹಸೀಲ್ದಾರ ಅಂತ ಮಮತಾ ಮೇಡಮ್ ಇಲ್ಲಿಗೆ ಬಂದು ಈ ಜಾಗದಲ್ಲಿ ರಿಪೋರ್ಟ್ ಬರೆದು ಈ ಜಾಗದಲ್ಲಿ ಯಾರೂ ಇಲ್ಲ, ಇದು ಸ್ವರ್ಣ ಅವರಿಗೆ 35 ವರ್ಷದ ಮುಂಚೆ ಸ್ವರ್ಣ ಅವ್ರು ಮಾತ್ರ ಇದ್ದಿದ್ದು, ಈಗ ಯಾರೂ ಇಲ್ಲ ಅಂತ ಅವರು ರಿಪೋರ್ಟ್ ಬರೆದಿದ್ದಾರೆ. ಎಲ್ಲ ಆದಮೇಲೆ ಮತ್ತೆ ಈಗ ಹೈಕೋರ್ಟಿಗೆ ಹೋಗಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಗ್ರಾಮಸ್ಥರು ಏನು ಮನವಿ ಮಾಡ್ತಿದ್ದೀವಿ ಅಂದರೆ, ಈ ಗ್ರಾಮದಲ್ಲಿ ತೀರಾ ಬಡ ಕುಟುಂಬಗಳು, ನಿವೇಶನ ರೈತರು ತುಂಬ ಜನ ಇದ್ದಾರೆ. ಈ ಜಾಗ ಯಾರಿಗಾರು ಕೊಡಬೇಕು ಅಂದರೆ 40 ಜನ ಏನು 2017ರಲ್ಲಿ ಅಪ್ಲೈ ಹಾಕ್ಕೊಂಡಿದ್ದೀವಿ ಹುಡುಗರು, ಆ 40 ಜನಕ್ಕೂ ಸಮಾನವಾಗಿ ನಿವೇಶನಕ್ಕೆ ಹಂಚಿಕೆ ಮಾಡಿ ಅವರಿಗೊಂದು ಮನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಬಿಟ್ಟರೆ ಒಬ್ಬ ರಿಯಲ್ ಎಸ್ಟೇಟ್ ಮಾಡುವಂಥ ದಂಧೆ ಮಾಡುವಂಥ ಅವರಿಗೆ ಕೊತ್ನಹಳ್ಳಿ ಕಸಬಾ ಹೋಬಳಿ ಕೊತ್ನಹಳ್ಳಿಲಿ ಅವರಿಗೆ ಜಾಗ ಇದೆ. ಅದಾದಮೇಲೆ ಅಲ್ಲಿ ರೈಲಿಗೆ ಹೋಗುವಂಥ 1.5 ಎಕರೆ ಜಾಗ ಇದೆ. ಇಲ್ಲಿ ಅವ್ರ ಮಗನಿಗೆ ಮದಗಟ್ಟ ರೋಡಲ್ಲಿ ಒಂದು ಅರ್ಧ ಎಕರೆ ಜಾಗ ಇದೆ. ಅವರಿಗೆ ಮಂಜೂರಾತಿ ಮಾಡಬಾರ್ದು ಅಂತ ನಾವು ಗ್ರಾಮಸ್ಥರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಜಾಗ ನೀವು ನೋಡ್ಬೋದು, ವಿಡಿಯೋದಲ್ಲಿ ತೋರಿಸಿಂಗೆ ಈ ಜಾಗ ಬಂದು ಕಾಡಿದೆ. ಈ ಕಾಡಲ್ಲಿ ನಾನು ಸಾಗುವಳಿ ಇದ್ದೀನಿ. ಈ ದೇವಸ್ಥಾನ ಇದೆ, ಅಲ್ಲಿ ನಾಗಮ್ಮನ ದೇವಸ್ಥಾನ. ನಾವೆಲ್ಲ 2017ರಲ್ಲಿ ಹಳೆಯದೊಂದು ಸೀಟ್ ಬಿದ್ದಿತ್ತು ಆ ದೇವಸ್ಥಾನದ್ದು. ಅದಕ್ಕೊಂದು ಒಳ್ಳೆ ಕಟ್ಟಡ ಮಾಡಿ ಗ್ರಾಮಸ್ಥರಿಗೆ ಪೂಜೆ ಮಾಡೋಕ್ಕೆ ಮಂಗಳವಾರ ಪೂಜೆಗೆ ಬರ್ತಾರೆ. ಆ ಪೂಜೆಗೆ ಬರುವಂಥ ಗ್ರಾಮಸ್ಥರಿಗೆ ಎದುರಿಸೋದು, ಪೂಜೆ ಮಾಡೋಕ್ಕೆ ಬರುವಂಥ ಭಟ್ರಿಗೆ ಎದುರಿಸೋದು, ನೀವು ಮಾಡಬೇಡಿ ಅನ್ನೋದು, ಈ ಥರ ಎಲ್ಲ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಈ ಜಾಗನ ಅವರು ಸರ್ಕಾರದ ಮಟ್ಟದಲ್ಲಿ ಮಾಡ್ಕೊಬರ್ತೀನಿ ಅಂತ ನಮಗೆಲ್ಲ ಚಾಲೆಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಇದನ್ನು ಇದು ಮಾಡ್ದಲೆ ನೀವು ಈಗ ಇರುವಂಥ ಕಾಲದಲ್ಲಿ ಇದಕ್ಕೆ ರಿಪೋರ್ಟ್ ಬರೀಬೇಕು. ಏನಂತ, ಇದು ಈ ಏರಿಯಾದ ಏನು ಚೋಕ್ನಹಳ್ಳಿ ಮತ್ತು ಬಿಕ್ಕೋಡು ಗ್ರಾಮಸ್ಥರು ಏನಿದ್ದಾರೆ, ಈ ಜಾಗದವರಿಗೆ ನಿವೇಶನಕ್ಕೆ ಅಂತ ಮಂಜೂರು ಮಾಡಿ ನೀವು ಎಲ್ಲ ನಿವೇಶನ ರೈತರಿಗೆ ಒಂದೊಂದು ಜಾಗ ಕೊಡಬೇಕು ಅಂತ ನಾವು ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅಮ್ಮ, ಇದು ಚಂದ್ರಗೌಡರು ಬರ್ತಾನಲ್ಲ, ಚಂದ್ರಗೌಡರದು ಯಾವ ಊರು? ಕೊತ್ನಹಳ್ಳಿ ತಾನೆ. ಇಲ್ಲಿ ಬಿಕ್ಕೋಡಿಗೆ ಯಾಕೆ ಬರ್ತಾನೆ? ಚೋಕ್ನಹಳ್ಳಿಗೆ ಜಾಗಕ್ಕೆ ಯಾಕೆ ಬರ್ತಾನೆ? ಸುಮ್ಮನೆ ನಿಮ್ದು ಜಾಗ ಎಲ್ಲಿರೋದು? ಪಕ್ಕದಲ್ಲಲ್ವಾ? ಇವನೇನೋ ಹೈಕೋರ್ಟಿಗೆ ಹಾಕಿದಾರಂತೆ, ನನ್ನ ಜಾಗ ಅಂತ. ಕೊತ್ನಹಳ್ಳಿ ಅವಂದಿರೋದು. ಈ ಜಾಗದಲ್ಲಿ ಯಾರು ಇದ್ದಿದ್ದು ಅಲ್ವಾ? ಈಗ ಯಾರಿರೋದು? ಯಾರು ಇತ್ತು ಅಲ್ವಾ? ನಿಮ್ದು ಇದೇ ಊರು ತಾನೆ, ಪಕ್ಕದೇ ಜಮೀನಲ್ವಾ? ನೋಡಿ ರಮೇಶಣ್ಣ, ನಿಮ್ದು ಇದೇ ಊರಲ್ವಾ? ನಮ್ದು ಇದೇ ಊರು, ಚೆಳ್ಳೆನಹಳ್ಳಿ. ನಾನು 50 ವರ್ಷದಿಂದಲೂ ನೋಡ್ತಾನೆ ಇದ್ದೀನಿ. ಇದು ಡಾಕ್ಟರ್ ಸ್ವರ್ಣ ಅವರಿಗೆ ಆಯ್ತು, ಅಲ್ಲಿಂದ ಈಚೆಗೆ ಅದು ಹಾಳು ಬಿದ್ದಿದೆ. ಅಷ್ಟು ಬಿಟ್ರೆ ಯಾರು ಇಲ್ಲಿ ಯಾವ ಕೆಲಸನೂ ಮಾಡಿಲ್ಲ. ಕೆಳಗಡೆ ಒಂದು ದೇವ್ರ ಬನ ಮಾಡಿದ್ದಾರೆ, ಎಲ್ಲ ವಾರ ಅವರು ಪೂಜೆ ಮಾಡ್ತಾರೆ ಅಷ್ಟೇ. ಇದು ಯಾರ ಅಧೀನದಲ್ಲೂ ಇಲ್ಲ. ಅಲ್ಲ, ಗುಡ್ಲು ಇರ್ಲಿ, ರೋಡ್ ಬೇಕು ಅಂತ ಕೊಟ್ಟಿದ್ದಾರೆ. ರೋಡ್ ಆಗಿಲ್ವಾ? ರೋಡ್ ಆಗಿಲ್ಲ. ದೇವಸ್ಥಾನಕ್ಕೊಂದು ರೋಡ್ ಇತ್ತು, ರೋಡ್ ಮಾಡಿಲ್ಲ. ಹೌದಾ? ಮಂಜು, ನಿಮ್ದು ಊರು? ನಮ್ದು ಚೆಳ್ಳೆನಹಳ್ಳಿ. ಇಲ್ಲಿ ಯಾರಿದ್ದು ಫಸ್ಟು? ಇಲ್ಲಿ ಅದ್ಯಾರ ಡಾಕ್ಟ್ರು ಅಂತೇಳಿ ಬ್ರಾಹ್ಮಣರು ಯಾರೋ ಇದ್ರು ಮೋಸ್ಟ್ಲಿ. ಅದು ಬಿಟ್ಟರೆ ನಮಗೆ ಅದ್ರ ಮುಂದೆ ಯಾರಿದ್ರು ಅನ್ನೋದು ಗೊತ್ತಿಲ್ಲ. ಇದು ಈಗ ಇತ್ತೀಚೆಗೆ ನಾವು ಕಾಣಂಗಿದ್ದೆಲ್ಲ ಆಳ್ಬಿಟ್ಟಿರೋದೇ, ಅದು ಯಾರು ಇಲ್ಲ ಇಲ್ಲಿ. ಹೌದಾ? ಸರಿ.